ಬಿಸಿಲಿನ ತಾಪ ತಾಳಲಾರದೆ ಜನ ಮರಗಳ ನೆರಳನ್ನು ಆಶ್ರಯಿಸುತ್ತಿದ್ದರೆ ಈ ರೀತಿ ಜನರಿಗೆ ನೆರಳು ನೀಡುವ ಮರಗಳನ್ನು ಸೋಲಾರ್ ಕಂಬಗಳಿಗೆ ಅಡ್ಡಿ ಎಂಬ ನೆಪವೊಡ್ಡಿ ಕತ್ತರಿಸುತ್ತಿರುವ ಘಟನೆ ಗುಡಿಬಂಡೆ ತಾಲೂಕಿನ ರಾಮಪಟ್ಟಣ ರಸ್ತೆಯಲ್ಲಿ ನಡೆದಿದೆ. ಮರಗಳನ್ನು ಕತ್ತರಿಸಿ ಹಾಕುವುದಕ್ಕೆ ಗ್ರಾಮಸ್ಥರು, ಪ್ರಯಾಣಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಮಧ್ಯೆ ಸ್ಥಳೀಯರು ಮರಗಳನ್ನು ಕಡಿಯುವುದು ಅಭಿವೃದ್ಧಿಯಾ ಎಂದು ಪ್ರಶ್ನಿಸಿದರು. ಎಗ್ಗಿಲ್ಲದೆ ರಸ್ತೆ ಬದಿಯಲ್ಲಿ ಅರಣ್ಯ ಇಲಾಖೆಯ ಮರಗಳನ್ನು ಕಟಾವು ಮಾಡುತ್ತಿದ್ದರು. ಅರಣ್ಯ ಇಲಾಖೆಯವರು ಇದಕ್ಕೂ ತಮಗೂ ಸಂಬಂಧವೇ ಇಲ್ಲ ಎಂಬಂತೆ ಕಣ್ಮುಚ್ಚಿ ಕುಳಿತುಕೊಳ್ಳುವಂತಾಗಿದೆ. ಯಾರದ್ದೋ ಲಾಭಕ್ಕಾಗಿ ಬೇಸಿಗೆಯಲ್ಲಿ ನೆರಳು ನೀಡುವ ಮರಗಳನ್ನು ಕಟಾವು ಮಾಡುತ್ತಿರುವುದು ಸಾರ್ವಜನಿಕರು, ಪ್ರಯಾಣಿಕರು ಹಾಗೂ ಪರಿಸರ ಪ್ರೇಮಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇವರು ಯಾರು ಪರ್ಮಿಷನ್ ಇಲ್ಲದೆ ಮರಗಳನ್ನು JCB ಮುಖಾಂತರ ನಾಶ ಮಾಡಿದ್ದಾರೆ. ನಮ್ಮ ತಾತ ಮುತ್ತಾತರಂದರು ಎಷ್ಟು ಅವರು ಬಾಧೆ ಬೆಳೆಸಿದ್ದಾರೆ. ಯಾರೋ ಒಪ್ಪಿಗೆ ಇಲ್ಲದೆ ಸಹ ಇವರು ಇದನ್ನು ನಾಶ ಮಾಡಿದ್ದಾರೆ. ಇವರ ಮೇಲೆ ಕಾನೂನು ಕ್ರಮ ತಗೋಬೇಕಂತ ನಾನು ಮನವಿ ಮಾಡ್ತಾ ಇದ್ದೀನಿ. ಏನು ಪರ್ಮಿಷನ್ ತಗೊಂಡಿಲ್ಲ, ಏಕಾಏಕಿ JCB ಇದು ಮಾಡಿಬಿಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಸುಮಾರು 50ರಿಂದ 100 ಜನ ಕುತ್ಕೊಂಡು ಇಲ್ಲಿ ನೆರಳಲ್ಲಿ ಆಶ್ರಯ ಪಡ್ಕೊಂಡು ಬಸ್ಗೆ ಹೋಗ್ತಾಯಿದ್ರು. ಅಂಥ ಮರವನ್ನೇ ಇವರು 2 ಮರಗಳನ್ನು ನಾಶ ಮಾಡಿದ್ದಾರೆ. ಇವರ ಮೇಲೆ ಸೂಕ್ತ ಕಾನೂನು ಕ್ರಮ ತಗೋಬೇಕಂತ ನಮ್ಮ ನ್ಯೂಸ್ ಅವ್ರ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೀನಿ. ಸತೀಶ್ ಬಾಬು, CTV ನ್ಯೂಸ್, ಗುಡಿಬಂಡೆ.